ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಲಕ್ಷ್ಮೀ ಬಾರಮ್ಮ ಕೊನೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕೀರ್ತಿ ಅವರು ಹೇಳ್ತಾರೆ, ಅಕಸ್ಮಾತ್ ಏನಾದ್ರು ನನ್ ಮನ್ಸು ಬದಲಾಗಿ ನಾನು ವೈಶ್ ಮೇಲೆ ಇಟ್ಟಿರೋ ಪ್ರೀತಿ ವೈಶು ಮತ್ತೆ ಬೇಕು ಅಂತ ನನ್ಗೇನಾರು ಅನ್ಸ್ಬಿಟ್ರೆ ಆಗ ಏನ್ ಮಾಡೋದು? ನನ್ ಮನ್ಸು ಮುಂದೆ ಬದಲಾಗಬಾರ್ದು ಅಂತ ಕಾರಣದಿಂದಾನೇ ನಾನೀಗ ಈ ನಿರ್ಧಾರ ಮಾಡಿದೀನಿ. ದಯವಿಟ್ಟು ಲಕ್ಷ್ಮಿ ಇವತ್ ಒಂದಿನ ಮಾತ್ರ ನನ್ನನ್ನು ತಡಿಬೇಡ ಅಂತ ಇಲ್ಲಿ ಕೀರ್ತಿ ಅವರು ಲಕ್ಷ್ಮಿಗೆ ಹೇಳ್ತಾರೆ. ಇಲ್ಲಿ ಲಕ್ಷ್ಮಿ ಅವ್ರ ಮುಂದೆ ಕೀರ್ತಿ ಅವರು ಕಣ್ಣೀರ್ ಹಾಕೊಂಡು ಲಕ್ಷ್ಮಿನ ಬೇಡ್ಕೋತಾರೆ. ಇಲ್ಲ ಮಹಾಲಕ್ಷ್ಮಿ, ಈ ಕೀರ್ತಿ ಹೇಳದ್ನ ನೀವ್ ಒಪ್ಕೋಬೇಡಿ. ಕೀರ್ತಿ ಅವರು ಎಲ್ಲಿಗೂ ಹೋಗಲ್ಲ, ನಮ್ ಜೊತೆನೆ ಇರ್ತಾರೆ. ಆತರ ಮನ್ಸು ಬದ್ಲಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಕೀರ್ತಿ ಸುಮ್ನೆ ನೀನು ಏನೇನೋ ಮಾತಾಡ್ಬೇಡ, ನೀನು ನಮ್ ಜೊತೆನೆ ಇರು, ನಮ್ಗೇನು ತೊಂದ್ರೆ ಇಲ್ಲ ಅಂತ ಇಲ್ಲಿ ವೈಷ್ಣವ್ ಅವರು ಕೀರ್ತಿಗೆ ಹೇಳ್ತಾರೆ. ಇಲ್ಲ ವೈಶ್, ನಾನ್ ಹೋಗ್ತಿದ್ದೀನಿ, ದಯವಿಟ್ಟು ನನ್ನನ್ನ ಅರ್ಥ ಮಾಡ್ಕೊಂಡು ನನ್ನನ್ನ ಕಳ್ಸ್ಕೊಡಿ ಅಂತ ಇಲ್ಲಿ ಕೀರ್ತಿ ಅವರು ಬೇಡ್ಕೊಂಡಾಗ, ಸರಿ ಆಯ್ತು ಕೀರ್ತಿ, ನಿಮ್ ಮನ್ಸಿಗೆ ಖುಷಿಯಾಗಿ ಹೋಗೋದಾದ್ರೆ ನೀವು ಖಂಡಿತವಾಗ್ಲೂ ಹೋಗ್ಬಹುದು. ನೀವು ಇಲ್ಲಿ ಇದ್ಕೊಂಡು ದುಃಖ ಪಡೋದು ನಾನ್ ನೋಡಕ್ಕಾಗಲ್ಲ ಅಂತ ಇಲ್ಲಿ ಲಕ್ಷ್ಮಿ ಅವರು ಕೀರ್ತಿಗೆ ಹೇಳ್ತಾರೆ. ಆಗ ಕೀರ್ತಿ ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ. ನಂದು ಒಂದ್ ಕಂಡೀಷನ್ ಇದೆ, ನೀವ್ ಯಾರು ಕೂಡ ನನ್ನನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಮಾಡ್ಬಾರ್ದು ಅಂತ ಹೇಳಿ ಕೀರ್ತಿ ಅವರು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಕೀರ್ತಿ ಅವರು ಹೋಗ್ತಿದ್ದಂಗೆನೆ ಈ ಕಡೆ ಲಕ್ಷ್ಮಿ ಅವರು ತಲೆ ಸುತ್ತು ಬಿದ್ದೋಗ್ತಾರೆ. ಇಲ್ಲಿ ಡಾಕ್ಟರ್ ಬಂದು ಲಕ್ಷ್ಮಿ ಅವ್ರನ್ನ ಚೆಕ್ ಮಾಡ್ತಾರೆ. ಇಲ್ಲಿ ಲಕ್ಷ್ಮಿ ಅವ್ರನ್ನ ಚೆಕ್ ಮಾಡ್ಬಿಟ್ಟು ಇಲ್ಲಿ ಡಾಕ್ಟರ್ ಹೇಳ್ತಾರೆ, ಇನ್ ಮುಂದೆ ನೀವು ಲಕ್ಷ್ಮಿ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಇಲ್ಲಿ ವೈಷ್ಣವ್ಗೆ ಹೇಳಿದಾಗ ವೈಷ್ಣವ್ ಅವರು ಕೇಳ್ತಾರೆ ಡಾಕ್ಟರ್ನ, ಏನಾಯ್ತು ಡಾಕ್ಟರ್ ಲಕ್ಷ್ಮಿಗೆ ಅಂತ ಇಲ್ಲಿ ವೈಷ್ಣವ್ ಅವರು ಟೆನ್ಷನ್ ಅಲ್ಲಿ ಕೇಳಿದಾಗ, ನೀವು ತಂದೆ ಆಗ್ತಿದ್ದೀರಾ, ಅವರು ತಾಯಿ ಆಗ್ತಿದಾರೆ, ಅದಕ್ಕೋಸ್ಕರ ಇನ್ ಮುಂದೆ ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ ಅಂತ ಇಲ್ಲಿ ಡಾಕ್ಟರ್ ವೈಷ್ಣವ್ಗೆ ಹೇಳ್ತಾರೆ. ಇಲ್ಲಿ ಲಕ್ಷ್ಮಿ ಅವ್ರು ಏನೋ ಕೆಲಸ ಮಾಡ್ಬಾರ್ದು, ಇನ್ ಮುಂದೆ ನಾನು ನಮ್ಮ ಮಹಾಲಕ್ಷ್ಮಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಒಂದೇ ಒಂದ್ ಪೆಟ್ ಕೂಡ ನನ್ ಮಹಾಲಕ್ಷ್ಮಿಗೆ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ವೈಷ್ಣವ್ ಅವರು ಮಹಾಲಕ್ಷ್ಮಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ಲಕ್ಷ್ಮಿ ಅವರು ಪ್ರೆಗ್ನೆಂಟ್ ಆಗಿರೋ ಕಾರಣ ಸೀಮಂತ ಶಾಸ್ತ್ರ ಮಾಡ್ಬೇಕು ಅಂತ ಮನೆಯವರೆಲ್ಲ ಸೇರ್ಕೊಂಡು ಲಕ್ಷ್ಮಿ ಅವ್ರಿಗೆ ಶಾಸ್ತ್ರ ಮಾಡ್ತಿರ್ತಾರೆ. ಆಗ ವೈಷ್ಣವ್ ಅವರು ಲಕ್ಷ್ಮಿಗೋಸ್ಕರ ಒಂದ್ ಹಾಡು ಹೇಳಿ ಇಲ್ಲಿ ವೈಷ್ಣವ್ ಅವರು ಕೇಳ್ತಾರೆ, ಖುಷಿ ಆಯ್ತಾ ಲಕ್ಷ್ಮಿ, ಇಷ್ಟ ಆಯ್ತಾ ನಾನು ಆಡಿದ್ದು ಅಂತ ಇಲ್ಲಿ ವೈಷ್ಣವ್ ಕೇಳಿದಾಗ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ವೈಷ್ಣವ್ರೆ, ನಿಮ್ಮಂತ ಗಂಡನ್ ಪಡೆಯೋಕೆ ನಾನು ಪುಣ್ಯ ಮಾಡಿದೀನಿ, ಅಂತೂ ಇಂತೂ ಎಲ್ಲ ಸರಿ ಆಯ್ತು, ನಾವ್ ಅನ್ಕೊಂಡಂಗೆ ನಮ್ ಬಾಳಲ್ಲಿ ಒಂದು ಪುಟ್ಟು ಮಗು ಬರ್ತಿದೆ, ಇನ್ ಮುಂದೆ ಈ ಮನೆ ನಂದ ಗೋಕುಲ ತರ ಇರುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಅವರು ಹೇಳಿದಾಗ, ಹೌದು ಲಕ್ಷ್ಮಿ, ಇದೆಲ್ಲ ಸಾಧ್ಯವಾಗಿದ್ದು ನಿನ್ನಿಂದ ಮಾತ್ರ, ನಮ್ ಮನೆ ಈ ತರ ಇರೋದಿಕ್ಕೆ ನೀನೇ ಕಾರಣ, ಯಾಕೆಂದ್ರೆ ನಮ್ ಜೀವನದಲ್ಲಿ ಏನೆಲ್ಲ ಆಯ್ತು, ಆದ್ರೆ ನೀನು ಯಾವತ್ತೂ ನಮ್ಮನ್ನ ಬಿಟ್ಕೊಡ್ಲಿಲ್ಲ, ನೀನು ಮನೆ ಬಿಟ್ಟು ಹೋಗೋ ಅವಕಾಶ ಇದ್ರು ಇವಾಗ ನೀನು ಎಲ್ಲಾರ್ನು ಕ್ಷಮಿಸಿ ಇಲ್ಲಿ ಬಂದು ಎಲ್ಲಾರ್ ಜೊತೆ ಖುಷಿಯಾಗಿದ್ಯಾ, ಅಕಸ್ಮಾತ್ ನಿನ್ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಅವರು ಮನೆ ಬಿಟ್ಟೆ ಹೊರಟೋಗ್ತಿದ್ರು ಅಂತ ಹೇಳಿ ಇಲ್ಲಿ ಸುಪ್ರೀತಾ ಹಾಗೂ ಮನೆಯವರೆಲ್ಲ ಲಕ್ಷ್ಮಿ ಅವ್ರನ್ನ ಹೊಗಳ್ತಿರ್ತಾರೆ. ಆಗ ಲಕ್ಷ್ಮಿ ಅವರು ವೈಷ್ಣವ್ನ ತಪ್ಕೊಂಡು ತುಂಬಾನೇ ಅಳ್ತಿರ್ತಾರೆ. ಹಾಗೆ ಲಕ್ಷ್ಮಿ ಅವ್ರು ಹೇಳ್ತಾರೆ, ನಂಗೆ ತುಂಬಾ ಖುಷಿ ಆಗ್ತಿರುತ್ತೆ, ಅದಕ್ಕೋಸ್ಕರ ಈ ಕಣ್ಣೀರ್ ಬರ್ತಿದೆ ಅಂತ ಇಲ್ಲಿ ಲಕ್ಷ್ಮಿ ಅವರು ಮನೆಯವ್ರಿಗೆಲ್ಲ ಹೇಳ್ತಾರೆ. ಹಾಗೆ ಇಲ್ಲಿ ಲಕ್ಷ್ಮಿ ಅವ್ರಿಗೆ ಒಂದು ಮಗು ಆಗುತ್ತೆ. ಇಲ್ಲಿಗೆ ಇಂದಿನ ಕೊನೆಯ ಸಂಚಿಕೆ ಮುಕ್ತಾಯವಾಗಿದೆ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.